ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಕಿಚನಲ್ಲಿ ಕುಂದಾಪುರ ಸ್ಪೆಷಲ್ ಸುಕ್ಕಿನುಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಸುಕ್ಕಿನುಂಡೆ ಮಾಡೋದಕ್ಕೆ 1 ಕಪ್ಪು ಹೆಸರು ಕಾಳನ್ನ 2ರಿಂದ 3 ಗಂಟೆ ನೆನೆಸಿಟ್ಕೊಂಡಿರಬೇಕು. ಜೊತೆಗೆ ಕೋಟಿಂಗ್ ಮಾಡೋದಕ್ಕೆ 1 ಕಪ್ ಅಕ್ಕಿನೂ ಸಹ 2ರಿಂದ 3 ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿರಬೇಕು. ಚೆನ್ನಾಗಿ ನೆಂದಿರೋ ಹೆಸರು ಕಾಳನ್ನು ಒಂದು ಕುಕ್ಕರ್ಗೆ ಹಾಕಿ 2 ಕಪ್ ನೀರು ಹಾಗೆ ಸ್ವಲ್ಪ ಉಪ್ಪನ್ನು ಅದಕ್ಕೆ ಹಾಕಿ 2 ವಿಸಿಲ್ ಆಗೋ ತನಕ ಅದನ್ನು ಬೇಯಿಸ್ಕೊಬೇಕು. ಇದೇ ಸಮಯದಲ್ಲಿ ಕೋಟಿಂಗಿಗೆ ಬೇಕಾಗಿರೋ ಅಕ್ಕಿನ ಒಂದು ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ರುಬ್ಕೊಬೇಕು. ಅರಿಶಿನ ಹಾಕೋದ್ರಿಂದ ಉಂಡೆಗೆ ಗೋಲ್ಡನ್ ಕಲರ್ ಕೋಟಿಂಗ್ ಸಿಗುತ್ತೆ, ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ರುಬ್ಕೊಂಡಿರೋ ಹಿಟ್ಟು ಜಾಸ್ತಿ ದಪ್ಪನೂ ಇರಬಾರ್ದು ಹಾಗೆ ಜಾಸ್ತಿ ತೆಳ್ಳಗೂ ಇರಬಾರ್ದು, ಒಂದು ಮೀಡಿಯಂ ಟೆಕ್ಸ್ಚರ್ ಅಂದರೆ ಹದದಲ್ಲಿರಬೇಕಾಗತ್ತೆ. ಈಗ ಬೆಂದಿರೋ ಹೆಸರು ಕಾಳನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಸ್ಮ್ಯಾಶರ್ ಸಹಾಯದಿಂದ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದಾದ ನಂತರ ಹೂರಣ ತಯಾರಿಸೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ 1 ಕಪ್ ಬೆಲ್ಲ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಈ ರೀತಿ ಬೆಲ್ಲ ಕರಗಿದ ನಂತರ ಅದಕ್ಕೆ 1 ಕಪ್ ಕಾಯಿ ತುರಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತದನಂತರ ನಾವು ಬೇಯಿಸಿ ಇಟ್ಕೊಂಡಿದ್ದ ಹೆಸರು ಕಾಳನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿರೋ ನೀರಿನಂಶ ಚೆನ್ನಾಗಿ ಬತ್ತೋಗಿ ಒಂದು ಹಂತಕ್ಕೆ ಬಂದು ಇದು ಗಟ್ಟಿ ಆಗೋ ತನಕ ಈ ರೀತಿಯೇ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೀವಿವಾಗ ನೋಡ್ತಾ ಇದ್ದೀರಾ, ಇದನ್ನ ನೀರಿನಂಶ ಎಲ್ಲ ಬತ್ತೋಗಿದೆ, ಡ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಿ ಬಿಡೋಣ. ಈ ತಣ್ಣಗಾಗಿರೋ ಹೆಸರು ಕಾಳು ಹೂರಣದಿಂದ ನಾವಿವಾಗ ಒಂದು ನಿಂಬೆ ಆಕಾರದ ಅಂದರೆ ಮೀಡಿಯಮ್ ಸೈಜಿನ ನಿಂಬೆ ಆಕಾರದಲ್ಲಿ ಉಂಡೆನ ಕಟ್ಕೊಬೇಕಾಗತ್ತೆ. ನೋಡಿ, ಈ ಸೈಜಲ್ಲಿ ಎಲ್ಲ ಉಂಡೆನೂ ಒಂದೊಂದಾಗಿ ತಯಾರಿಸಿ ಒಂದು ಪಾತ್ರೆಯಲ್ಲಿ ರೆಡಿ ಮಾಡಿ ಇಟ್ಕೊಬೇಕು. ಈಗ ರೆಡಿ ಇರೋ ಹೂರಣದ ಉಂಡೆನ ನಾವು ಅಕ್ಕಿ ಹಿಟ್ಟಿನಲ್ಲಿ ಡಿಪ್ ಮಾಡಿ ಅಂದರೆ ನೆನೆಸ್ಬಿಟ್ಟು ಕಾದಿರೋ ಎಣ್ಣೆ ಪಾತ್ರೆಗೆ ಇದನ್ನು ಫ್ರೈ ಮಾಡೋಕ್ಕೆ ಹಾಕಬೇಕಾಗತ್ತೆ. ಈಗ ರೆಡಿ ಇರೋ ಹೂರಣದ ಉಂಡೆನ ಅಕ್ಕಿ ಹಿಟ್ಟಲ್ಲಿ ನೆನೆಸಿ ಅಂದರೆ ಡಿಪ್ ಮಾಡಿ ಕಾದಿರೋ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು. ಈ ರೀತಿ ಹೂರಣದ ಉಂಡೆನ ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡಬೇಕು. ಒಂದು 4ರಿಂದ 5 ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇಲ್ಲ.
ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಹೊಸ ರುಚಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.